ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ತಾಲೂಕು ಸಮಿತಿ ವತಿಯಿಂದ ಯಾದಗಿರಿ ಪಿಎಸ್ಐ ಪರಶುರಾಮ ಸಾವಿಗೆ ಕಾರಣರಾದ ಶಾಸಕ ಚೆನ್ನಾರೆಡ್ಡಿ ಹಾಗೂ ಅವರ ಮಗ ಪಂಪನಗೌಡರನ್ನು ಕೂಡಲೇ ಬಂಧಿಸಬೇಕು. ಮೃತನ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು. ಕುಟುಂಬಕ್ಕೆ 2 ಕೋಟಿ ಪರಿಹಾರ ಜೊತೆಗೆ ಪತ್ನಿಗೆ ಸರ್ಕಾರಿ ಕೆಲಸ ನೀಡಬೇಕು ಎಂದು ಬುಧವಾರದಂದು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷ ಅಂಬಣ್ಣ ಮಲ್ಲಾಪುರ, ತಾಲೂಕು ಪ್ರಧಾನ ಕಾರ್ಯದರ್ಶಿ ದುಗ್ಗಪ್ಪ ಮಲ್ಲಾಪುರ, ಉಪಾಧ್ಯಕ್ಷ ಮಾರೆಪ್ಪ ರಾಮತ್ನಾಳ, ಕುಬೇರಪ್ಪ ಕೆ ಹೊಸಳ್ಳಿ, ಸಹ ಕಾರ್ಯದರ್ಶಿ ನಾಗಲಿಂಗ ಜವಳಗೆರೆ, ಕಾರ್ಯದರ್ಶಿ ವೀರೇಶ ಸುಲ್ತಾನಪುರ, ಮುಖಂಡರಾದ ಬಿಎನ್ ಯರದಿಹಾಳ, ಮೌನೇಶ ರಾಗಲಪರ್ವಿ, ಡಿಡಿ ದುರ್ಗಪ್ಪ, ದುರ್ಗೇಶ್ ಜವಳಗೆರೆ ಸೇರಿದಂತೆ ಇನ್ನಿತರರು ಇದ್ದರು. ಮಾನಸಿಕ ಹಿಂಸೆಯಿಂದ ನೊಂದುಕೊಂಡು ಏನವರು ಮರಣಹೊಂದಿದ್ದಾರೆ. ಅವರು ಟ್ರಾನ್ಸ್ಫರ್ ವಿಷಯದಲ್ಲಿ ಇವತ್ತು ರಾಜಕಾರಣಿಗಳು ದಂಧೆ ಆಗಿ ಬಂದಿದ್ದಾರೆ. ಒಂದು ವೇಳೆ ಇವತ್ತು ಅವರ ಕುಟುಂಬ ತುಂಬ ಕಷ್ಟದಲ್ಲಿರೋದ್ರಿಂದ ಅವರಿಗೆ ಅವರ ಪತ್ನಿಯವರಿಗೆ, ಅವರ ಬಂಧು ಬಾಂಧವರಿಗೆ ಸರ್ಕಾರಿ ನೌಕರಿ ಕೊಡಬೇಕು ಮತ್ತು ಅವರ ಪರಿಹಾರಕ್ಕಾಗಿ ಸುಮಾರು 2 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಏನು ಡಿಮ್ಯಾಂಡ್ ಇಟ್ಟಿದೆ. ಈ ಸರ್ಕಾರಕ್ಕೆ ಮಾನ್ಯ ರಾಜ್ಯಪಾಲರಿಗೆ ಅವರು ಮನವಿ ಪತ್ರ ಸಲ್ಲಿಸ್ತಾ ಇದ್ದಾರೆ. ಇವತ್ತು